ಎಲ್ಲರಿಗೂ ನಮಸ್ಕಾರ. ವೆಸ್ಟರ್ನ್ ಕಲ್ಚರ್ ಇನ್ಫ್ಲೂಯೆನ್ಸಿಂದ ಇವತ್ತು ನಮ್ಮ ಸೊಸೈಟಿಯಲ್ಲಿ ಹಲವಾರು ಚೇಂಜಸನ್ನು ನಾವು ಕಂಡು ಬರ್ತೇವೆ. ಇದರ ಪ್ರಭಾವ ಹೆಚ್ಚು ಆಗೋದು ನಮ್ಮ ಮನೆ ಮಕ್ಕಳಿಗೆ. ಸಣ್ಣ ವಯಸ್ಸಿನಲ್ಲೇ ಹುಡುಗರಿಗೆ ಅತಿಯಾದ ಎಕ್ಸ್ಪೋಷರ್, ಸೆಡೆಂಟ್ರಿ ಲೈಫ್ ಸ್ಟೈಲ್, ಸ್ಟ್ರೆಸ್ ಆ್ಯಂಡ್ ಪ್ರೆಷರ್, ಇನ್ನು ಅನೇಕ ಕೆಟ್ಟ ಹವ್ಯಾಸಗಳು, ಬ್ಯಾಡ್ ಬಿಹೇವಿಯರ್, ವ್ಯವಹಾರ ಇವೆಲ್ಲವೂ ಇವತ್ತು ಹುಡುಗರಲ್ಲಿ ಕಾಣಿಸ್ತವೆ. ಈ ಸೀರೀಸ್ ಮಾಡೋದು ಇದಕ್ಕೋಸ್ಕರವೇ. ಬಾಲಕಥಾಮೃತ ಸೀರೀಸಲ್ಲಿ ಪ್ರತಿ ಶುಕ್ರವಾರ ಒಂದು ವಿಡಿಯೋ ಬರ್ತದೆ. ಇದರಲ್ಲಿ ಸಣ್ಣ ಸಣ್ಣ ಕಥೆಗಳು ಅಥವಾ ಎಕ್ಸಾಂಪಲ್ಸ್ ದ್ವಾರ ಹುಡುಗರಿಗೆ ಮಾರಲ್ ವ್ಯಾಲ್ಯೂಸ್, ಧರ್ಮದ ವಿಚಾರವನ್ನು, ಭಗವಂತನ ವಿಷಯವನ್ನು, ಭಕ್ತಿಯ ಬಗ್ಗೆ, ಸತ್ಸಂಗದ ಬಗ್ಗೆ ಹೀಗೆ ವಿಷಯವನ್ನು ತಿಳಿಸಲು ಸಣ್ಣ ಪ್ರಯತ್ನವನ್ನು ಮಾಡುತ್ತೇವೆ. ಹರಿವಾಯು ಗುರುಗಳ ಅನುಗ್ರಹದಿಂದ, ನಮ್ಮ ಗುರುಗಳ ಅನುಗ್ರಹದಿಂದ ಈ ಒಂದು ಸಣ್ಣ ಪ್ರಯತ್ನವನ್ನು ಇವತ್ತಿನ ದಿವಸ ವಿಡಿಯೋದ ಜೊತೆಗೆ ಪ್ರಾರಂಭ ಮಾಡ್ತೇವೆ. ತಪ್ಪದೇ ಪೇರೆಂಟ್ಸ್ ಎಲ್ಲರೂ ಮಕ್ಕಳಿಗೆ ತೋರಿಸಿ, ಮಕ್ಕಳಿಗೆ ಕಥೆಯನ್ನು ಹೇಳಿ ವಿಷಯವನ್ನು ಮುಟ್ಟಿಸಿ. ಶ್ರೀ ಗುರುಭ್ಯೋ ನಮಃ. ಅನದಿತ್ಯ ಮಹಾಭಾಷ್ಯಂ ವ್ಯಾಖ್ಯಾತಂ ಯದನುಗ್ರಹಾತ್ ವಂದೇತಂ ವಿಧಿನಾ ಸತ್ಯನಿಧಿಂ ಸಜ್ಞಾನ ಸಿದ್ಧಯೇ. ಶ್ರೀ ಸತ್ಯಾತ್ಮ ಸಮಾರಂಭಾಂ ಟೀಕಾಕೃತ್ ಪಾದಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರ. ಇವತ್ತಿನ ಬಾಲಕಥಾಮೃತ ಸೀರೀಸಲ್ಲಿ ವಿಷಯ ಏನೆಂದರೆ, ನಾವು ಯಾರು ಎಂದು ತಿಳಿಯೋದು. ನಾವು ಯಾರು ಎಂದು ನಾವು ತಿಳಿದಿಲ್ಲದ ಕಾರಣವೇ ನಾವು ಹುಟ್ಟಿದರ ಉದ್ದೇಶ ಏನು, ಜೀವನದಲ್ಲಿ ನಾವು ಏನು ಮಾಡಬೇಕು, ಈ ಕ್ಲಾರಿಟಿ ನಮಗೆ ಇರುವುದಿಲ್ಲ. ಈ ಕಾರಣದಿಂದ ಸರಳವಾಗಿ ಇನ್ನಿತರ ಇನ್ಫ್ಲೂಯೆನ್ಸಿಗೆ ನಾವು ಕಾರಣವಾಗ್ತೇವೆ. ಒಂದು ಉದಾಹರಣೆ ಹೇಳಬೇಕಾದ್ರೆ, ಇವತ್ತು ಒಂದು ಮೈಂಡ್ ರಿಫ್ರೆಶ್ಮೆಂಟ್ ಬೇಕಾದರೆ ಆ ಕಾಲದಲ್ಲಿ ಎಲ್ಲರೂ ಸತ್ಸಂಗಕ್ಕೆ ಹೋಗ್ತಾ ಇದ್ದರು, ಕಚೇರಿಗೆ ಹೋಗ್ತಾ ಇದ್ದರು, ಭಜನೆಗೆ ಹೋಗ್ತಾ ಇದ್ದರು, ದೇವಸ್ಥಾನಕ್ಕೆ ಹೋಗಿ ಶಾಂತದಿಂದ ಕೂತ್ಕೊಳ್ತಾ ಇದ್ದರು. ಇವತ್ತು ರಿಫ್ರೆಶ್ಮೆಂಟ್ ಅಂದರೆ ಅದು ಸಿನಿಮಾ ಹಾಲಿಗೆ ಹೋಗೋದಾಗಿ. ಇದರ ಕಾರಣ ಏನಂದರೆ, ನಾವು ಯಾರು, ನಮ್ಮ ಉದ್ದೇಶ ಏನು, ಜೀವನದ ಉದ್ದೇಶ ಏನು ಅನ್ನೋದನ್ನು ನಾವು ಪ್ರಥಮ ಮೆಟ್ಟಿಲಲ್ಲಿ ತಿಳಿದುಕೋಬೇಕು. ಒಂದು ಕಥೆಯನ್ನು ಹೇಳ್ತೀನಿ. ಹೇಗೆ ತಿಳ್ಕೋಬೇಕು ನಾವು ಯಾರು ಅನ್ನೋದನ್ನು ಹೇಳೋದಕ್ಕೆ ಒಂದು ಕತೆ. ಒಮ್ಮೆ ಕಾಡಿನಲ್ಲಿ ಒಂದು ಹುಲಿ ಇತ್ತು, ಹುಲಿಯ ಮರಿ. ಆ ಸಣ್ಣ ಹುಲಿಯ ಮರಿ ಅಕಸ್ಮಾತಾಗಿ ತಪ್ಪಿ ಹೋಗಿ ಕುರಿಗಳ ಮರಿಗಳ ಜೊತೆಗೆ ಸೇರಿಬಿಟ್ಟಿತ್ತು. ಕುರಿ ಅಂದರೆ ಗೋಟ್, ಕುರಿಗಳ ಮರಿಗಳ ಜೊತೆಗೆ ಸೇರಿತ್ತು. ಆ ಹುಲಿ ಕುರಿಗಳ ಮರಿಗಳ ಜೊತೆಗೇ ಇದ್ದು ತಾನು ಕುರಿ ಅಂತ ಭಾವಿಸ್ತಾ ಇತ್ತು. ತಾನು ಮೇ ಮೇ ಅಂತ ಕಿರುಚ್ತಾ ಇತ್ತು, ಹುಲ್ಲು ಮೇಯ್ತಾ ಇತ್ತು. ಒಮ್ಮೆ ಏನಾಯಿತು, ಎಲ್ಲ ಕುರಿಗಳು ಹುಲಿಯ ಜೊತೆ ಸೇರಿಕೊಂಡು ನದಿಗೆ ಹೋಯಿತು ನೀರು ಕುಡಿಲಿಕ್ಕೆ. ನದಿಯಲ್ಲಿ ನೀರಿನಲ್ಲಿ ತನ್ನ ಮುಖವನ್ನು ನೋಡಿ, ರಿಫ್ಲೆಕ್ಷನ್ ನೋಡಿ ಈ ಹುಲಿ ಮರಿಗೆ ಅನಿಸ್ತು, ನಾನು ಈ ಪ್ರಾಣಿಗಳಂತೆ ಇಲ್ಲ, ನಾನು ಬೇರೆಯೇ ಇದ್ದೀನಿ ಅಂತ ಅನಿಸ್ತು. ಸರಿಯಾಗಿ ಅದೇ ಸಮಯಕ್ಕೆ ನದಿ ಆಚೆ ದೊಡ್ಡ ಹುಲಿ ಒಂದು ನೀರು ಕುಡಿಲಿಕ್ಕೆ ಬಂತು. ಆ ಹುಲಿ ನಡೆದು ಬರುವ ಗಾಂಭೀರ್ಯವನ್ನು ನೋಡಿ, ಅದರ ಹಾವಭಾವಗಳನ್ನು ನೋಡಿ, ನಾನು ಆ ಪ್ರಾಣಿಯಂತೆ ಇದ್ದೀನಿ, ಇವುಗಳಂತೆ ಇಲ್ಲ ಅಂತ ಈ ಹುಲಿ ಮರಿಗೆ ಅನಿಸ್ತು. ಸರಿಯಾಗಿ ಅದೇ ಸಮಯಕ್ಕೆ ಆ ದೊಡ್ಡ ಹುಲಿ ಗರ್ಜನೆ ಮಾಡಿತ್ತು. ನನಗೂ ಗರ್ಜನೆ ಮಾಡೋದು ಸಾಧ್ಯವೇ ಅಂತ ಈ ಹುಲಿ ಮರಿ ಗರ್ಜಿಸಿ ನೋಡಿತ್ತು. ಕಾಡಿನಲ್ಲಿ ಎಕೋ ಆಯಿತು ಈ ಹುಲಿ ಮರಿಯ ಗರ್ಜನೆ. ಆ ಹುಲಿಗೆ ಆವಾಗ ಗೊತ್ತಾಯಿತು ತಾನು ಕುರಿಯಲ್ಲ, ಹುಲಿ ಅಂತ. ಅದರಿಂದ ಕಾಡಿಗೆ ಹುಲಿಯ ಜೊತೆಗೆ, ದೊಡ್ಡ ಹುಲಿಯ ಜೊತೆಗೆ ತಾನು ಕಾಡಿಗೆ ಹೋಯಿತು. ಈ ಕಥೆಯಲ್ಲಿ ಹುಲಿ ಕುರಿಗಳ ಜೊತೆಗೆ ಇದ್ದು ತಾನು ಹುಲಿ ಅನ್ನೋದನ್ನು ತಿಳಿಯೋದಿಲ್ಲ. ನಾವು ಕೂಡ ವೆಸ್ಟರ್ನ್ ಇನ್ಫ್ಲೂಯೆನ್ಸ್, ಈಗ ಇರುವ ಒಂದು ಇಂಡಸ್ಟ್ರಿಯಲೈಸೇಷನ್, ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಕಾರಣದಿಂದ ನಾವು ಯಾರು, ನಾವು ಹುಟ್ಟಿದರ ಒಂದು ಉದ್ದೇಶ ಏನು, ಇದನ್ನು ಸರಿಯಾಗಿ ಅರಿತಿಲ್ಲ. ಹುಲಿ ಹೇಗೆ ದೊಡ್ಡ ಹುಲಿಯನ್ನು ಸೇರಿ ಅದರ ಜೊತೆ ಜಾಗಕ್ಕೆ ಹೋಯಿತು, ನಾವು ಹಾಗೆ ನಮ್ಮವರನ್ನು ಸೇರಬೇಕು, ಸತ್ಸಂಗವನ್ನು ಮಾಡಬೇಕು, ಗುರುಗಳನ್ನು ಸಂಪರ್ಕಿಸಬೇಕು. ನಾವು ಯಾರು ಎಂದು ನಾವು ತಿಳಿದುಕೋಬೇಕಾದರೆ, ನಾವು ಯಾರು, ನಾವು ಹುಟ್ಟಿದರ ಉದ್ದೇಶ ಏನು, ಈ ಅರಿವು ನಮಗೆ ಬರಬೇಕಾದರೆ ನಾವು ಸತ್ಸಂಗವನ್ನು ಮಾಡಬೇಕು, ಗುರುಗಳನ್ನು ಸಂಪರ್ಕಿಸಬೇಕು, ಮಠ ಮಂದಿರಗಳಿಗೆ ಹೋಗಬೇಕು, ಭಜನೆಗಳಿಗೆ ಹೋಗಬೇಕು, ಉಪನ್ಯಾಸಗಳಿಗೆ ಹೋಗಬೇಕು. ಈ ಸತ್ಸಂಗವೇ ಮೊದಲು ಮೆಟ್ಟಿಲು. ಸತ್ಸಂಗಕ್ಕೆ ಹೋದರೆ ಈ ಮೊದಲು ಮೆಟ್ಟಲನ್ನು ನಾವು ಕಾಲಿಟ್ಟರೆ ಸಾಕು,
ಅವರೇ ನಮ್ಮನ್ನು ಎಳೆದುಕೊಂಡು ಹೋಗಿ ಸರಿಯಾದ ಮಾರ್ಗದಲ್ಲಿ ಇಡ್ತಾರೆ. ಅನಂತರ ಭಕ್ತಿ ಮಾರ್ಗ, ಮೋಕ್ಷ ಮಾರ್ಗಕ್ಕೆ ಬೇಕಾಗಿದ್ದು ಆ ಗುರುಗಳು ತೋರಿಸ್ತಾರೆ. ಅದರಿಂದ ಸತ್ಸಂಗ ಇದು ಪ್ರಧಾನ. ಸತ್ಸಂಗದಿಂದ ನಾವು ನಮ್ಮ ಜೀವನ ಹೇಗೆ ಸಾರ್ಥಕವಾಗಿ ನಾವು ನಡೆಸಬೇಕು ಅನ್ನೋದು ನಮಗೆ ಗೊತ್ತಾಗುವಂಥದ್ದು. ನಮ್ಮ ಜೊತೆಗೆ ಸಂಘ ಮಾಡೋರು ಹಾಗೆ ಸದ್ಗುಣಗಳನ್ನು ಪಡೆದವರಾಗಿ, ಭಗವಂತನ ಭಕ್ತಿ ಇರುವವರಾಗಿ ಇರಬೇಕು. ಇಂತಹವರ ಜೊತೆಗೆ ಸಂಘ ಮಾಡೋದರಿಂದ ಒಂದು ಅನೇಕ ಜ್ಞಾನ ಭಕ್ತ್ಯಾದಿಗಳನ್ನು ನಾವು ಪಡೆಯುವ ಅವಕಾಶ ನಮಗೆ ಸಿಗುತ್ತದೆ. ದಾಸರಿದನ್ನೇ ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತ ಹೇಳ್ತಾರೆ. ಸಜ್ಜನರ ಸಂಘದಿಂದ ನಾವು ಮೋಕ್ಷ ಮಾರ್ಗವನ್ನು ತಲುಪುವುದು ಸಾಧ್ಯ ಅಂತ ದಾಸರು ನಮಗೆ ತಿಳಿಸಿಕೊಡ್ತಾರೆ. ಇನ್ನೊಂದು ಕಥೆಯ ಜೊತೆಗೆ ಮುಂದಿನ ಶುಕ್ರವಾರ ಕಳೆಯೋಣ. ಶ್ರೀಕೃಷ್ಣಾರ್ಪಣಮಸ್ತು.